ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಕೈಗಾರಿಕಾ ಕ್ರಾಂತಿ ಎಂದರೇನು ಅಂತ ಕೇಳಿದ್ದಾರೆ. ಕೈಗಾರಿಕಾ ಕ್ರಾಂತಿ ಎಂದರೇನು? 18ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು. ಮೊದಲು ಏನ್ ಮಾಡ್ತಾ ಇದ್ರು ಮಕ್ಕಳೇ? ಮಾನವನೇ ಕೈಗಾರಿಕೆಗಳನ್ನು ನಡೆಸುತ್ತಿದ್ದರು, ಮಾನವಾಧಾರಿತ. ಓಕೆನಾ? ಆದರೆ 18ನೇ ಶತಮಾನದಲ್ಲಿ ಯಂತ್ರಾಧಾರಿತ ಕೈಗಾರಿಕೆಗಳು ಹೆಚ್ಚಿ ಉತ್ಪಾದನೆಯ ಪ್ರಮಾಣದಲ್ಲಿಯೂ ಕೂಡ ಅಗಾಧವಾದ ಹೆಚ್ಚಳ ಉಂಟಾಗುತ್ತೆ. ಇದನ್ನೇ ಕೈಗಾರಿಕಾ ಕ್ರಾಂತಿ ಅಂತ ಕರಿತೇವೆ ಮಕ್ಕಳು. ಇದು ಮೊಟ್ಟ ಮೊದಲು ಪ್ರಾರಂಭವಾಗಿದ್ದು ಇಂಗ್ಲೆಂಡಿನಲ್ಲಿ. ಎಲ್ಲಿ ಪ್ರಾರಂಭವಾಯಿತು? ಇಂಗ್ಲೆಂಡಿನಲ್ಲಿ ಪ್ರಾರಂಭವಾಯಿತು ಕೈಗಾರಿಕಾ ಕ್ರಾಂತಿ. ನಂತರ ಯುರೋಪಿನ ಎಲ್ಲ ಇತರ ಭಾಗಗಳಿಗೆ ಹರಡಿತು. ಓಕೆನಾ? ಥ್ಯಾಂಕ್ ಯು.